ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. ಪೋಸ್ಟ್ ಆಫೀಸ್ GDS ರಿಲೇಟೆಡ್ ಆಗಿ ತಾವು ವಿಡಿಯೋಸ್ ಅನ್ನ ಏನೋ ಒಂದು ಅಪ್ಡೇಟ್ಸ್ ಅನ್ನ ಮಿಸ್ ಆಗ್ತಿದ್ದೀರಾ ಅನ್ಕೊಂತೀನಿ. ಖಂಡಿತವಾಗಿ ಸ್ನೇಹಿತರೆ, ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದಾದ್ರೂ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ರೆ ಮಾತ್ರ ನಾನು ತಕ್ಷಣವಾಗಿ ಒಂದು ಅಪ್ಡೇಟ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ. ಕೊನೆಯದಾಗಿ ಇಲ್ಲಿ ಯಾರೆಲ್ಲ ಒಂದು 28,000 ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ರಿ, ಅವರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಡೇಟ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಹೌದು, ನಾವು ಇದೇ ಒಂದು ಡೇಟ್ ಗೆ ಒಂದು 100% ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಒಂದು ಡೇಟ್ ಅನ್ನ ಡಿಕ್ಲೇರ್ ಅನ್ನ ಮಾಡಿಬಿಟ್ಟಿದ್ದಾರೆ. ಇದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಅಷ್ಟೇ ಅಲ್ಲ, ಬಹಳ ಒಂದು ಮುಖ್ಯವಾಗಿ ಈ ಬಾರಿ ಏನು ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ಒಂದು ಕಟ್ ಆಫ್ ಹೋಗುತ್ತೆ, ಒಂದು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಒಂದು ಕಟ್ ಆಫ್ ಹೋಗುತ್ತೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಶೇರ್ ಅನ್ನ ಮಾಡ್ತಾ ಇದೀನಿ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ತಾ ಈ ಒಂದು ಅಪ್ಡೇಟ್ಸ್ ಗಳನ್ನ ತಾವು ಪಡ್ಕೋಬಹುದು. ಗಾಯ್ಸ್, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು. ಮೊದಲು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ, ದಯವಿಟ್ಟು ತಾವು ವಿಡಿಯೋನ ಲೈಕ್ ಅನ್ನ ಮಾಡಿಬಿಡಿ. ಅಷ್ಟೇ ಅಲ್ಲ, ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನ ಒಂದು ಲಿಂಕ್ ಸಿಗುತ್ತೆ. ಅಲ್ಲಿ ಹೋಗಿ ಪ್ರತಿಯೊಬ್ಬರು ಜಾಯ್ನ್ ಆಗಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ನ ಶೇರ್ ಅನ್ನ ಮಾಡ್ತಾ ಇರ್ತೀನಿ. ಈಗ ಪೋಸ್ಟ್ ಆಫೀಸ್ GDS ರಿಸಲ್ಟ್ಸ್ 2026 ಬಗ್ಗೆ ಮಾತಾಡಕ್ ಹೋದ್ರೆ ಸುಮಾರು ಏನು ಒಂದು 28,000 ಒಂದು ವೇಕೆನ್ಸೀಸ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ರಿ. ಅದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಗೋಸ್ಕರ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ವೈಟ್ ಅನ್ನ ಮಾಡ್ತಾ ಇದ್ರಿ. ಹೌದು, ಆ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಏನು ಒಂದು ಡೇಟ್ ಅನ್ನ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ತಾವು ನೋಟಿಫಿಕೇಶನ್ ತಾವು ಚೆಕ್ಔಟ್ ಅನ್ನ ಮಾಡ್ಕೊಳ್ಳಿ. ಏನು ಒಂದು ಅಪ್ಲೈ ಮಾಡುವಂತಹ ಒಂದು ಲಾಸ್ಟ್ ಡೇಟ್ ಏನಿರುತ್ತೆ, ಆ ಒಂದು ಡೇಟ್ ಇಂದ ಹಿಡಿದು ಏನೋ ಒಂದು ಸುಮಾರು 12 ಅಥವಾ ಒಂದು 15 ದಿನದ ಒಳಗಡೆ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತೀವಿ ಅಂತ ಒಂದು ಡಿಕ್ಲೇರ್ ಅನ್ನ ಮಾಡಿದ್ದಾರೆ. ಈಗ ಒಂದು ಕ್ಯಾಲ್ಕುಲೇಟ್ ಅನ್ನ ಮಾಡಿದಾಗ ಇಲ್ಲಿ ತಾವು ಗಮನಿಸಬಹುದು, 25ನೇ ತಾರೀಕು ನಿಮ್ಮ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಇಲ್ಲಿ ಒಂದು ಡಿಕ್ಲೇರ್ ಅನ್ನ ಮಾಡಕ್ಕೆ ಹೋಗ್ತಿದ್ದಾರೆ. ಇಲ್ಲಿ ಒಂದು ಡೇ ಬಗ್ಗೆ ಮಾತಾಡಕ್ ಹೋದ್ರೆ ತಾವು ಗಮನಿಸಬಹುದು, ಇದೇ ಒಂದು ಶನಿವಾರ ಏನು ಸುಮಾರು 2 ದಿನದ ನಂತರ ತಾವು ಇದರ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ತಾವು ನೋಡ್ತೀರಾ. ಟೈಮಿಂಗ್ ಬಗ್ಗೆ ಮಾತಾಡಕ್ ಹೋದ್ರೆ ರಾತ್ರಿ 6 ಗಂಟೆಯ ಒಂದು ಒಳಗಡೆ ಏನು ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ಬಿಡ್ತಾರೆ. ಅದೆಲ್ಲ ಒಂದು ಪೇಷನ್ಸ್ ಇಂದ ಈ ಒಂದು ರಿಸಲ್ಟ್ ಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರಿ. ಕೇವಲ 2 ದಿನದಲ್ಲಿ ಈ ಒಂದು ರಿಸಲ್ಟ್ಸ್ ಅನ್ನ ತಾವು ಪಡ್ಕೋಬಹುದು. ಈಗ ಬಹಳ ಒಂದು ಮುಖ್ಯವಾಗಿ ಈ ಬಾರಿ ಎಷ್ಟು ಒಂದು ಕಟ್ ಆಫ್ ಹೋಗುತ್ತೆ, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ಒಂದು ಕಟ್ ಆಫ್ ಹೋಗುತ್ತೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ. ಮ್ಯಾಕ್ಸಿಮಮ್ ಆಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಒಂದು 60 ಆಗಿರ್ಬೋದು, 70, 80, 90, 100% ಇರುವಂತಹ ಒಂದು ಕ್ಯಾಂಡಿಡೇಟ್ಸ್ ಕೂಡ ಏನು ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಿದಿರಿ. ತಾವೇನಾದ್ರೂ ಈ ಬಾರಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ತಾವು ಗಮನಿಸಬಹುದು ಎಷ್ಟೆಷ್ಟು ಒಂದು ಕಟ್ ಆಫ್ ಹೋಗುತ್ತೆ ಎಂಬುದರ ಬಗ್ಗೆ. ಮೊದಲನೇದಾಗಿ ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ನಾನು ಬಗ್ಗೆ ಮಾತಾಡೋದ್ರೆ ಸ್ನೇಹಿತರೆ, SC/ST ನ ಒಂದು ಕ್ಯಾಟಗರಿಗೆ 90% ಅಬೋ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂತೀರಾ. ಓಕೆನಾ? ಹಾಗೆ ಒಂದು ಜನರಲ್ ನ ಒಂದು ಕ್ಯಾಟಗರಿ 95% ಅಬೋ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಬಾರಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂತಾರೆ. OBC ನ ಒಂದು ಕ್ಯಾಟಗರಿ ಸೇಮ್ 95% ಅಬೋ. SC/ST ನ ಒಂದು ಕ್ಯಾಟಗರಿಗೆ ಕೇವಲ 89% ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ನಂತರ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಯಾರೆಲ್ಲ ಇದ್ದೀರಿ ಅವರು ಒಂದು 85% ಪ್ಲಸ್ ಅಬೋ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ತಾವು ಪಡ್ಕೋಬಹುದು. ಓಕೆನಾ ಸ್ನೇಹಿತರೆ, ಗಮನವಿರಲಿ, ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಕಟ್ ಆಫ್ ಏನಿದೆ ಒಂದು 90% ಏನು ಒಂದು ಜಾಸ್ತಿ ಹೋಗುತ್ತೆ ಒಂದು ಕ್ಯಾಟಗರಿ ವೈಸ್. ಓಕೆನಾ? ಕ್ಯಾಟಗರಿ ವೈಸ್ ತಾವು ಏನೆಲ್ಲ ನೋಡಿದಿರಿ, ಕೆಲವೊಂದು ಡಿವಿಷನ್ ಅಲ್ಲಿ 80%, 89% ಒಂದು ಅಬೋ ಹೋಗುತ್ತೆ. ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಕಟ್ ಆಫ್ ಜಾಸ್ತಿ ಹೋಗುವುದನ್ನೇ ತಾವು ನೋಡ್ತೀರಾ. ಬರ್ತಾ ಬರ್ತಾ ಒಂದು ಏನು ಒಂದು ಕಟ್ ಆಫ್ ಕಡಿಮೆ ಆಗಿ ಹೋಗುತ್ತೆ. ಒಂದು ವೇಳೆ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ತಾವು ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡ್ರೆ ಆಲ್ ದ ಬೆಸ್ಟ್. ತಾವು ಮುಂದಿನ ಒಂದು ಪ್ರೋಸೆಸ್ ಗೆ ತಾವು ರೆಡಿ ಆಗಿರ್ಬೇಕು. ಯಾರೆಲ್ಲ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ಸ್ ಅನ್ನ ಪಡ್ಕೊಂಡಿಲ್ಲೋ ಅವರು ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಗೋಸ್ಕರ ತಾವು ವೈಟ್ ಅನ್ನ ಮಾಡ್ಕೊಳ್ಳಿ. ಟೈಮ್ ಟು ಟೈಮ್ ಏನೋ ಒಂದು ಮೆರಿಟ್ ಲಿಸ್ಟ್ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಮೆರಿಟ್ ಲಿಸ್ಟ್ ಗಳನ್ನ ಚೆಕ್ ಅನ್ನ ಮಾಡಿರುತ್ತೆ. ಈಗ ಮಾತಾಡಕ್ ಹೋದ್ರೆ ಈ ಒಂದು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ಒಂದು ಸೆಲೆಕ್ಷನ್ ಆದ ನಂತರ ತಮಗೆ ಒಂದು ಮೇಲ್ ಅಥವಾ ಒಂದು ಮೆಸೇಜ್ ಅನ್ನ ಏನೋ ಒಂದು ಕಳಿಸ್ಕೊಡ್ತಾರೆ ಈ ಒಂದು ಡಿಪಾರ್ಟ್ಮೆಂಟ್ ಕಡೆಗೆ. ಓಕೆನಾ? ತಾವೇನೋ ಒಂದು ಅಪ್ಲೈ ಮಾಡುವಂತಹ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಆಗಿರ್ಬೋದು, ತಮ್ಮ ಒಂದು ಮೇಲ್ ಐಡಿ ಏನ ತಾವೇನು ಕೊಟ್ಟಿರ್ತೀರಾ ಈ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಮತ್ತು ಮೇಲ್ ಐಡಿಗೆ ಒಂದು ಕಳಿಸ್ಕೊಡ್ತಾರೆ. ಓಕೆನಾ? ಆ ಒಂದು ಮೆಸೇಜ್ ಅಲ್ಲಿ ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ತಗೊಂಡು ಹೋಗ್ಬೇಕು
ಮಾಡಬೇಕಾಗಿರುತ್ತೆ, ಯಾವ ಒಂದು ಡೇಟ್ ನ ಒಂದು ಒಳಗಡೆ ತಾವು ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ ಎಂಬುದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಿ ಆಲ್ರೆಡಿ ನಾನು ಬಹಳಷ್ಟು ಬಾರಿ ಒಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ. ಬೇಕಾದ್ರೆ ಆ ಒಂದು ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ತಾವು ವಿಡಿಯೋನ ನೋಡಿ ತಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ರೆಡಿಯನ್ನ ಮಾಡ್ಕೊಬೇಕು. ಎಲ್ಲಿಗೆ ಹೋಗಿ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರಬೇಕು ಅಂತ ಒಂದು ಡೌಟ್ ಇದ್ರೆ ಖಂಡಿತವಾಗಿ ತಾವು ಯಾವ ಒಂದು ಡಿವಿಷನ್ ಅಲ್ಲಿ ತಾವು ಸೆಲೆಕ್ಟ್ ಆಗಿರ್ತೀರಾ ಅದೇ ಒಂದು ಡಿವಿಷನ್ ಗೆ ಹೋಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬರಬೇಕಾಗಿರುತ್ತೆ. ಇಲ್ಲ ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು ಸಪರೇಟ್ ಆಗಿ ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಡಿವಿಷನ್ ಏನಾದರೂ ಒಂದು ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ರೆ ಆ ಒಂದು ಡಿವಿಷನ್ ಗೆ ತಾವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಬರಬೇಕಾಗಿರುತ್ತೆ. ನಿಮಗೆ ಬರುವಂತಹ ಒಂದು ಮೆಸೇಜ್ ಅಲ್ಲಿ ಮೇಲಲ್ಲೇ ಏನೋ ಒಂದು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಈಸಿಯಾಗಿ ತಾವು ಹೋಗಿ ತಾವು ಮಾಡ್ಕೊಂಡು ಬರಬೇಕಾಗಿರುತ್ತದೆ. ಓಕೆನಾ, ಈ ಬಾರಿ ಏನಿಲ್ಲ ಅಂದ್ರೂ ಕೂಡ ಒಂದು ಆಲ್ಮೋಸ್ಟ್ 5 ರಿಂದ 6 ಒಂದು ಮೆರಿಟ್ ಲಿಸ್ಟ್ ಗಳನ್ನ ತಾವು ಏನೋ ಒಂದು ರಿಲೀಸ್ ಅನ್ನ ಮಾಡ್ತಾರೆ. 1-2 ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ, 3rd ಆಗಿರ್ಬೋದು, 4th, 5th, 6th ಏನು ಈ ಒಂದು ಮೆರಿಟ್ ಲಿಸ್ಟ್ ಗಳನ್ನ ತಾವು ಚೆಕ್ ಅನ್ನ ಮಾಡ್ತಾ ಇದ್ರೆ ಖಂಡಿತವಾಗಿ ಒಂದಲ್ಲ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ತಮ್ಮ ಒಂದು ನೇಮ್ ಇರುತ್ತೆ. ಓಕೆನಾ, ಆರಾಮ್ಸೆ ತಾವು ಪೇಷನ್ಸ್ ಇಂದ ಕಾದು ಈ ಒಂದು ಮೆರಿಟ್ ಲಿಸ್ಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಿದ ನಂತರ ತಾವು ಏನು ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗಿ ತಾವು ಬರಬೇಕಾಗಿರುತ್ತೆ. ಈಗ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಒಂದು ಕಾಮನ್ ಡೌಟ್ ಏನಂದ್ರೆ ಈ ಒಂದು ರಿಲೀಸ್ ಮಾಡುವಂತಹ ಒಂದು ರಿಸಲ್ಟ್ಸ್ ಅನ್ನ ಏನಾದ್ರೂ ಒಂದು ಹಳೆಯ ಒಂದು ವೆಬ್ಸೈಟ್ ಅಲ್ಲಿ ಏನೋ ಒಂದು ರಿಲೀಸ್ ಅನ್ನ ಮಾಡ್ತಾರ ಅಥವಾ ಒಂದು ಹೊಸದಾಗಿರುವಂತಹ ಒಂದು ವೆಬ್ಸೈಟ್ ಅಲ್ಲಿ ರಿಲೀಸ್ ಅನ್ನ ಮಾಡ್ತಾರ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ 100% ಈಗ ಒಂದು ಪ್ರೆಸೆಂಟ್ ಯಾವ ಒಂದು ವೆಬ್ಸೈಟ್ ಇದೆಯೋ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಅದರಲ್ಲೇ ಏನೋ ಒಂದು ತಮ್ಮ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ತಾವು ಅದೇ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ತಾವು ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಓಕೆನಾ, ಟೆನ್ಷನ್ ಬೇಡ. ಏನೋ ಒಂದು ರಿಸಲ್ಟ್ಸ್ ಅನ್ನ ರಿಲೀಸ್ ಅನ್ನ ಮಾಡಿದ ನಂತರ ನಾನು ಯಾವ ರೀತಿ ರಿಸಲ್ಟ್ಸ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡಬೇಕು, ಯಾವ ರೀತಿ ತಮ್ಮ ಒಂದು ಹೆಸರನ್ನ ಫೈಂಡ್ ಔಟ್ ಅನ್ನ ಮಾಡಬೇಕು ಆ ಒಂದು ಮೆರಿಟ್ ಲಿಸ್ಟ್ ಅಲ್ಲಿ ಅಂತ ಏನೋ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ನಾನು ಟೈಮ್ ಟು ಟೈಮ್ ನಾನು ಅಪ್ಡೇಟ್ಸ್ ಅನ್ನ ಕೊಡ್ತಾ ಇರ್ತೀನಿ. ಆದಷ್ಟು ಪ್ರತಿಯೊಬ್ಬರು ಯಾವುದೇ ರೀತಿಯಂತಹ ಒಂದು ಅಪ್ಡೇಟ್ಸ್ ಗಳನ್ನ ತಾವು ಮಿಸ್ ಅನ್ನ ಮಾಡ್ಕೊಳ್ಳಕ್ಕೆ ತಾವು ಹೋಗ್ಬೇಡಿ ಸ್ನೇಹಿತರೆ. ಇದೇ ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಆಲ್ಮೋಸ್ಟ್ ಒಂದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ರಿಲೀಸ್ ಮಾಡುವಂತಹ ಒಂದು ಪ್ರತಿ ಒಂದು ವೇಕೆನ್ಸೀಸ್ ಗಳ ಒಂದು ಅಪ್ಡೇಟ್ಸ್ ಗಳನ್ನ ನಾನು ಇದೇ ಒಂದು ಚಾನಲ್ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ಪ್ರತಿಯೊಬ್ಬರು ಏನು ಒಂದು ಆದಷ್ಟು ಇದನ್ನ ತಾವು ಯೂಸ್ ಅನ್ನ ಮಾಡಿಕೊಂಡು ಅಪ್ಲಿಕೇಶನ್ ತಾವು ಹಾಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಸಿಕ್ಕಿದೆ ಅನ್ಕೊಳ್ತೀನಿ. ತಮಗೆ ಏನಾದ್ರೂ ಒಂದು ಡೌಟ್ ಇದ್ರೆ ಕೂಡ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ತಮ್ಮ ಒಂದು ಕಮೆಂಟ್ ಗಳಿಗೆ ಆದಷ್ಟು ಬೇಗ ರಿಪ್ಲೈ ಅನ್ನ ಕೊಡುವ ಮೂಲಕ ತಮ್ಮ ಒಂದು ಡೌಟ್ಸ್ ಅನ್ನ ನಾನು ಕ್ಲಿಯರ್ ಅನ್ನ ಮಾಡಿಬಿಡ್ತೀನಿ.